Hello students. In this class we need to discuss regarding exception handling. Okay. So probably we people discuss it regarding this in our what previous programming languages. ಸೊ ಅಲ್ಲಿ ಯಾವ ರೀತಿ ನಾವು ಡಿಸ್ಕಸ್ ಮಾಡಿದ್ವಿ ಇಲ್ಲೂ ಅದೇ ರೀತಿ ಏನಿದೆ ವಾಟ್ ಎಕ್ಸೆಪ್ಷನ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ ಒಂದಿಷ್ಟು ಬಿಲ್ಟ್ ಇನ್ ಫಂಕ್ಷನಾಲಿಟಿನ ಪ್ರೊವೈಡ್ ಮಾಡಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ವಿ ಬಿ ಡಾಟ್ ನೆಟ್. ಸೊ ಫಸ್ಟ್ ಇಲ್ಲಿ ಆಸ್ ವಾಟ್ ಅವರ್ ದಿ ಕನ್ವೆನ್ಷನಲ್ ವೇ ಆಫ್ ಟೀಚಿಂಗ್, what we need to do, we need to go with what do you mean by exception. Okay, what they are telling here, an exception is a problem that arises during the execution of a program ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಎಕ್ಸೆಪ್ಷನ್ ಅಂತ ಅಂದ್ರೆ, ಇಟ್ ಇಸ್ ಎ ಸಮ್ ಕೈಂಡ್ ಆಫ್ ಪ್ರಾಬ್ಲಮ್ ದಟ್ ಅರೈಸಸ್, ಯಾವಾಗ ಉಂಟಾಗುತ್ತೆ ಅದು ಅಂತ ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ. An exception is responsible to an exceptional circumstances that arises while a program is running, such as attempt to divide by zero ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಕ್ಸೆಪ್ಷನ್ನ ಮತ್ತೊಂದು ರೀತಿ ಡಿಫೈನ್ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಇರುತ್ತಲ್ಲ, ಅಂಥ ಟೈಮಲ್ಲಿ ಏನಾಗುತ್ತೆ, ಇದು ಟ್ರಿಗರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತ ಒಂದು ಉದಾಹರಣೆ ಯಾವುದಪ್ಪ ಅಂತ ಅಂದ್ರೆ, ಸೊ ಯಾವುದಾದ್ರೂ ಒಂದು ನಂಬರ್ನ ನಾವು 0 ಇಂದ ಡಿವೈಡ್ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ವಿಚ್ ರಿಸಲ್ಟ್ಸ್ ಇನ್ ಎಕ್ಸೆಪ್ಷನ್ ಅಂತ ಹೇಳ್ತಾ ಇದ್ದಾರೆ. ಒಂದಿಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಎಕ್ಸೆಪ್ಷನ್ಸ್ ಆರ್ ದಿ ಪಾರ್ಟ್ ಆಫ್ ಪ್ರೋಗ್ರಾಮಿಂಗ್. ನಾವು ಒಂದಿಷ್ಟು ಏನು ಒಂದು ಪೀಸ್ ಆಫ್ ಕೋಡ್ನ ಬರಿತಾ ಇದ್ದೀವಿ ಅಂತ ಅನ್ನುವಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತ ಅಂದ್ರೆ, ಎಕ್ಸೆಪ್ಷನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಬಂದಾಗ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಪ್ರೋಗ್ರಾಮು ಅಬ್ರಪ್ಟ್ಲಿ ಏನಾಗುತ್ತಪ್ಪ ಅಂತ ಅಂದರೆ ವಾಟ್ ಎಂಡ್ ಆಗ್ಬೋದು. ಅದಾದಮೇಲೆ ವಾಟ್ ಇಟ್ ವಿಲ್ ಹ್ಯಾಪನ್, ಪ್ರಾಬಬಲಿ ವಾಟ್ ಸಮಥಿಂಗ್ ಇನ್ಫೈನೈಟ್ ಲೂಪ್ಗೆ ಹೋಗೋದು ಅಥವಾ ಬ್ಲ್ಯಾಕ್ ಸ್ಕ್ರೀನ್ ಬರೋದು, ಏನಾಯ್ತು ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ. ಗಾಟ್ ಇಟ್. ಸುಮಾರು ನಮ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವಾಗಪ್ಪ ಅಂದರೆ, ನಾವು ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ, ದಟ್ ಟು ಇನ್ ಲ್ಯಾಬ್ ಎಕ್ಸಾಮ್ಸ್, ಅಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಬಂದಿದೆ ಅಂತ ಮುಖ ನೋಡ್ಕೊತಾ ಇರ್ತೀವಿ. ಗಾಟ್ ಇಟ್. ಸೊ ಅಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಬಂದಿದೆ ಅಂತ ಅಂದ್ರೆ ಔಟ್ಪುಟ್ ಬಂದಿದೆ ಅಲ್ಲ, ಸಮ್ ಎಕ್ಸೆಪ್ಷನ್ ಈಸ್ ಅಕರ್ಡ್. ಸೊ ಯಾವುದೋ ಒಂದು ಎರರ್ ಏನಾಗಿದೆ, ಟ್ರಿಗರ್ ಆಗಿದೆ, ಅದನ್ನ ನಾವು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಿದ್ರೆ ಏನು ಎರರ್ ಬಂದಿದೆ ಅಂತ ನಾವು ಫಿಗರ್ ಔಟ್ ಮಾಡಿಬಿಟ್ಟು ಫೈನಲಿ ನಾವು ಅದನ್ನ ಏನು ಮಾಡ್ಬೋದಪ್ಪ ಅಂದ್ರೆ ಪ್ರಾಂಪ್ಟ್ ಮಾಡ್ಬೋದು ಯೂಸರ್ಗೆ. ಸಿ ದಿಸ್ ಈಸ್ ವಾಟ್ ಎಕ್ಸೆಪ್ಷನ್ ಹ್ಯಾಪಂಡ್. ಓಕೆ, ಈ ಥರ ಒಂದು ಎಕ್ಸೆಪ್ಷನ್ ಆಗಿದೆ ಅಂತ ನಾವು ಪ್ರಾಂಪ್ಟ್ ಮಾಡ್ಬೋದು. ಯಾವಾಗ ಎಕ್ಸೆಪ್ಷನ್ಸ್ನ ನಾವು ಹ್ಯಾಂಡಲ್ ಮಾಡಿದಾಗ. ಮಾಡಲಿಲ್ಲ ಅಂತ ಅಂದಾಗ ಅನ್ನೋನ್ ರಿಸಲ್ಟ್ ಬರುತ್ತೆ. ವಿ ಕಾಂಟ್ ಏಬಲ್ ಟು ಪ್ರೆಡಿಕ್ಟ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಟು ದಿ ಕೋಡ್. ಗಾಟ್ ಇಟ್. ಹಾಗಾಗಿ ನಾವು ಎಕ್ಸೆಪ್ಷನ್ಸ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ದಟ್ ಈಸ್ ವಾಟ್ ಮಚ್ ನೀಡೆಡ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಸಾಫ್ಟ್ವೇರ್ ಡೆವಲಪ್ಮೆಂಟ್. ಸೊ ಪ್ರತಿಯೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಒನ್ ಆರ್ ದಿ ಅದರ್ ವೇ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ವಾಟ್ ದಿ ಮೆಕ್ಯಾನಿಸಮ್ ಟು ಹ್ಯಾಂಡಲ್ ದಿ ಎಕ್ಸೆಪ್ಷನ್ಸ್. ಇನ್ ದಿ ಸೇಮ್ ವೇ ವಿ ಬಿ ಡಾಟ್ ನೆಟ್ ಸಹ ಏನು ಮಾಡ್ತಾ ಇದೆ ಇಲ್ಲಿ ಅಂತ ಅಂದರೆ, ಎಕ್ಸೆಪ್ಷನ್ಸ್ ಹ್ಯಾಂಡ್ಲಿಂಗ್ನ ವಾಟ್ ಪ್ರೊವೈಡ್ ಮಾಡ್ತಾ ಇದೆ. ಸೊ ಇದರಲ್ಲಿ 4 ಕೀವರ್ಡ್ಸ್ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದ್ಯಾವುದು ಮೇಜರ್ ರೋಲ್ ಪ್ಲೇ ಮಾಡ್ತಾ ಇರೋವಂಥ ಕೀವರ್ಡ್ಸ್ ನಿಮಗೆ ಗೊತ್ತಿದೆ. ಒಂದು ಬಂದ್ಬಿಟ್ಟು ಏನಾಗ್ತಾ ಇದೆ, ಟ್ರೈ ಕೀವರ್ಡ್, ನೆಕ್ಸ್ಟ್ ಫಾಲೋಡ್ ಬೈ ಕ್ಯಾಚ್, ಫೈನಲಿ ಅಂಡ್ ಥ್ರೋ. ಟ್ರೈ ಏನು ಮಾಡುತ್ತೆ ಅಂತ ನೋಡೋದಾದ್ರೆ, ಟ್ರೈ ಬ್ಲಾಕ್. A try block identifies a block of code for which particular exceptions will be activated, it followed by one or more catch blocks ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲಿ ಪಾಸಿಬಲಿ ಎರರ್ ಬರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತಲ್ಲ, ಆ ಬ್ಲಾಕ್ ಆಫ್ ಕೋಡ್ನ ನಾವೇನು ಮಾಡ್ತಾ ಇದ್ದೀವಿ, ಟ್ರೈ ಬ್ಲಾಕ್ ಒಳಗಡೆ ಎನ್ಕ್ಯಾಪ್ಸುಲೇಟ್ ಮಾಡ್ತೀವಿ. ಓಕೆ, ಸೊ ಅವಾಗ ಪ್ರಾಬಬಲಿ ಏನಾದರೂ ಎರರ್ ಬಂದರೆ ಆ ಟ್ರೈ ಬ್ಲಾಕಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡ್ತೀವಿ, ಆ ಬಂದಿರೋ ಎರರ್ನ ನಾವು ವಿ ಯೂಸ್ ಟು ಕ್ಯಾಚ್. ಗಾಟ್ ಇಟ್. ಸೊ ನೋಡ್ತಾ ಬನ್ನಿ, ಕ್ಯಾಚಲ್ಲಿ ಹೇಳ್ತಾ ಇದ್ದಾರೆ, ಎ ಪ್ರೋಗ್ರಾಮ್ ಕ್ಯಾಚಸ್ ಎನಿ ಎಕ್ಸೆಪ್ಷನ್ ವಿತ್ ಅನ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ at the place in a program where you want to handle the program. The catch keyword indicates the catching of exception. ಅಂದರೆ ಇದೇನಪ್ಪ ಅಂದರೆ, ಎಕ್ಸೆಪ್ಷನ್ ಹ್ಯಾಂಡ್ಲರ್, ಎಕ್ಸೆಪ್ಷನ್ ಬಂದಿರೋ ಎಕ್ಸೆಪ್ಷನ್ನ ನಾವು ಹ್ಯಾಂಡಲ್ ಮಾಡಬೇಕಪ್ಪ ಅಂತ ಅಂದರೆ ನಾವೇನು ಮಾಡಬೇಕು, ವಿ ನೀಡ್ ಟು ಕ್ಯಾಚ್ ದಟ್ ಎಕ್ಸೆಪ್ಷನ್. ಗಾಟ್ ಇಟ್. ಸೊ ಈ ಕಾನ್ಸೆಪ್ಟ್ನ ನಾವು ಯಾವುದ್ರ ಮುಖಾಂತರ ಅಚೀವ್ ಮಾಡ್ತಾ ಇದ್ದೀವಿ ಅಂದರೆ, ಕ್ಯಾಚ್ ಬ್ಲಾಕ್ ಮುಖಾಂತರ ಅಚೀವ್ ಮಾಡ್ತಾ ಇದ್ದೀವಿ. ಟ್ರೈ ಬ್ಲಾಕ್ ಆದಮೇಲೆ ಮಲ್ಟಿಪಲ್ ಕ್ಯಾಚ್ ಬ್ಲಾಕ್ಸ್ ಇರ್ಬೋದು. ಗಾಟ್ ಇಟ್. ಓಕೆ, ದಿಸ್ ಪಾಯಿಂಟ್ ವಿ ನೀಡ್ ಟು ರಿಮೆಂಬರ್. Later followed by this we have finally block. ಫೈನಲಿ ಬ್ಲಾಕ್ ಏನು ಮಾಡುತ್ತೆ,
The finally block is used to execute a given set of statements whether an exception is thrown or not thrown. For example, if you open a file, it must be closed whether an exception is raised or not. ಅಂದ್ರೆ ಫೈನಲಿ ಬ್ಲಾಕು ಎಕ್ಸೆಪ್ಷನ್ ಬರಲಿ ಬರ್ದಲೇ ಇರಲಿ, ಆ ಫೈನಲಿ ಬ್ಲಾಕಲ್ಲಿ ಇರೋಂಥ ಕೋಡ್ ಎಕ್ಸಿಕ್ಯೂಟ್ ಆದೇ ಆಗಬೇಕು, ಇರೆಸ್ಪೆಕ್ಟಿವ್ ಆಫ್ ಎನಿ ಸಿಚುಯೇಷನ್. ಸೊ ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ ಆ ಕೋಡ್ನ ಫೈನಲಿ ಬ್ಲಾಕಲ್ಲಿ ಏನು ಮಾಡ್ತಾ ಹೋಗ್ತೀವಿ, ವಿ ಯೂಸ್ ಟು ಪ್ಲೇಸ್. ಗಾಟ್ ಇಟ್. ದಿಸ್ ಈಸ್ ವಾಟ್ ವಿತ್ ರೆಸ್ಪೆಕ್ಟ್ ಟು ಫೈನಲಿ ಬ್ಲಾಕ್. ನೆಕ್ಸ್ಟ್ ಬಂದ್ಬಿಟ್ಟು ಏನು ಹೇಳ್ತಾ ಇದ್ದಾರೆ, ಥ್ರೋ ಅಂತ ಹೇಳ್ತಾ ಇದ್ದಾರೆ. ಏನಿದು? ಎ ಪ್ರೋಗ್ರಾಮ್ ಥ್ರೋಸ್ ಅನ್ ಎಕ್ಸೆಪ್ಷನ್ ವೆನ್ ಎ ಪ್ರಾಬ್ಲಮ್ ಶೋಸ್ ಅಪ್. ದಿಸ್ ಈಸ್ ಡನ್ ಯೂಸಿಂಗ್ ಥ್ರೋ ಕೀವರ್ಡ್. ಎಕ್ಸೆಪ್ಷನ್ ರೈಸ್ ಆಯಿತು ಅಂದರೆ ಅದನ್ನು ಥ್ರೋ ಮಾಡಬೇಕಲ್ಲ. ಥ್ರೋ ಮಾಡಬೇಕಪ್ಪ ಅಂತಂದರೆ ವಿ ನೀಡ್ ಟು ಟ್ರಿಗರ್ ದಟ್. ಓಕೆ, ಈ ಥರ ಎಕ್ಸೆಪ್ಷನ್ ಆಗಿದೆ ಅಂತ. ಆ ಕೆಲಸ ಯಾವುದರಿಂದ ಆಗ್ತಾ ಇದೆ ಅಂದರೆ ಥ್ರೋ ಕೀವರ್ಡ್ ಮುಖಾಂತರ ನಾವು ಏನು ಮಾಡ್ತಾ ಇದೀವಿ, ಅದನ್ನು ಅಚೀವ್ ಮಾಡ್ತಾ ಇದ್ದೀವಿ. ದೀಸ್ ಆರ್ ವಾಟ್ 4 ಕೀವರ್ಡ್ಸ್ ವಿತ್ ರೆಸ್ಪೆಕ್ಟ್ ಟು ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ಸ್ ಇನ್ VB.NET. ದೆನ್ ಫಾಲೋಡ್ ಬೈ ವಾಟ್ ದಿ ಸಿಂಟ್ಯಾಕ್ಸ್. ಸಿ, ದಿಸ್ ಈಸ್ ವಾಟ್ ಟ್ರೈ ಬ್ಲಾಕ್. ಟ್ರೈ ಸ್ಟೇಟ್ಮೆಂಟ್ಸ್ ಇದೆ, ಇಲ್ಲಿಗೆ ಟ್ರೈ ಬ್ಲಾಕ್ ಎಕ್ಸಿಟ್ ಆಗುತ್ತೆ. ಫಾಲೋಡ್ ಬೈ ಕ್ಯಾಚ್ ಬ್ಲಾಕ್. ಓಕೆ, ಸೊ ಇಲ್ಲಿ ಯಾವ ಎಕ್ಸೆಪ್ಷನ್ ಇದೆ ಅದರದ್ದು ಟೈಪ್ ಏನು, ಯಾವಾಗ ಅಂದರೆ ಫಾಲೋಡ್ ಬೈ ಯಾವ ರೀತಿ ಎಕ್ಸೆಪ್ಷನ್ ಇದೆ ಅನ್ನೋದನ್ನ ನಾವು ಮೆನ್ಷನ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಫಾಲೋಡ್ ಬೈ ಕ್ಯಾಚ್ ಸ್ಟೇಟ್ಮೆಂಟ್ ಆ್ಯಂಡ್ ದಿಸ್ ಈಸ್ ವಾಟ್ ಎಕ್ಸಿಟ್ ಟ್ರೈ. ನೋಡ್ತಾ ಬನ್ನಿ. ಸೊ ಇಲ್ಲಿ ಏನಾಗಿದೆ, ಟ್ರೈ ಎಕ್ಸಿಟ್ ಆಗ್ತಾ ಇದೆ. ಮಲ್ಟಿಪಲ್ ಕ್ಯಾಚ್ ಬ್ಲಾಕ್ಸ್ ಇರ್ಬೋದು ಅಂತ ಹೇಳಿದ್ವಿ ನಾವು. ಸೇಮ್ ಥಿಂಗ್ ಇಸ್ ಹ್ಯಾಪ್ನಿಂಗ್ ಇಯರ್. ಒನ್ ಮೋರ್ ಕ್ಯಾಚ್ ಬ್ಲಾಕ್ನ ಇಲ್ಲಿ ಸಿಂಟ್ಯಾಟಿಕಲಿ ಏನು ಮಾಡಿದ್ದಾರೆ, ರೆಪ್ರೆಸೆಂಟ್ ಮಾಡಿದ್ದಾರೆ. ದೆನ್ ಲೇಟರ್ ವಿ ಹ್ಯಾವ್ ಫೈನಲಿ ಬ್ಲಾಕ್. ಫೈನಲಿ ಬ್ಲಾಕಲ್ಲಿ ಏನು ಮಾಡ್ಕೊಂಡಿದ್ದಾರಪ್ಪ ಅಂತ ಅಂದರೆ, ಫೈನಲಿ ಬ್ಲಾಕಲ್ಲಿ ಯಾವ ಸ್ಟೇಟ್ಮೆಂಟ್ಸು ಅಟ್ ಎನಿ ಕಾಸ್ಟ್ ಎಕ್ಸಿಕ್ಯೂಟ್ ಆಗಲೇಬೇಕು ಅಂತ ಸ್ಟೇಟ್ಮೆಂಟ್ಸ್ನ ಏನು ಮಾಡ್ಕೊಂಡಿದ್ದಾರೆ, ಇಲ್ಲಿ ಫೈನಲಿ ಬ್ಲಾಕಲ್ಲಿ ಹಾಕೊಂಡಿದ್ದಾರೆ. ಓಕೆ, ದಿಸ್ ಈಸ್ ವಾಟ್ ಹ್ಯಾಪನ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟ್ ದಿ ಸಿಂಟ್ಯಾಕ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಗಾಟ್ ಇಟ್. ಸೊ ಇದಾದ್ಮೇಲೆ ಲೇಟರ್ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ, ವಿ ನೀಡ್ ಟು ಲುಕ್ ದಿ ಕ್ಲಾಸಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸೊ ಇಲ್ಲಿ ನೋಡ್ತಾ ಬಂದರೆ .NET ಅಲ್ಲಿ ಎಕ್ಸೆಪ್ಷನ್ ರಿಲೇಟೆಡ್ ಕ್ಲಾಸಸ್ ಯಾವುದರಿಂದ ಇನ್ಹೆರಿಟ್ ಆಗಿದೆ ಅಂದರೆ, ದೆರ್ ಇಸ್ ಅ ಕ್ಲಾಸ್ ದಟ್ ಈಸ್ ಕಾಲ್ಡ್ system.exception ಕ್ಲಾಸ್. ಸಿಸ್ಟಮ್ ನೇಮ್ ಸ್ಪೇಸಲ್ಲಿರೋ ಎಕ್ಸೆಪ್ಷನ್ ಕ್ಲಾಸ್. ಇದಾದ್ಮೇಲೆ ಇನ್ನೊಂದಿಷ್ಟು ಕ್ಲಾಸಸ್ ಹೇಳ್ತಾ ಇದ್ದಾರೆ, system.application exception and system.system exception. These are the classes which acts as a main classes ಫಾರ್ ದಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಅದರಿಂದ ಬೇರೆ ಸಬ್ ಕ್ಲಾಸಸ್ ಏನಾಗಿದೆ, ಇನ್ಹೆರಿಟ್ ಆಗಿದೆ ಅಂತ. ಓಕೆ, ಸೊ ಇಲ್ಲಿ ಅಪ್ಲಿಕೇಶನ್ ಎಕ್ಸೆಪ್ಷನ್ ಕ್ಲಾಸಿಂದ ವಾಟ್ ಇನ್ಹೆರಿಟ್ ಆಗಿರೋದು ಏನು ಮಾಡುತ್ತೆ, ವಿಚ್ ಸಪೋರ್ಟ್ಸ್ ಎಕ್ಸೆಪ್ಷನ್ಸ್ ಜನರೇಟೆಡ್ ಬೈ ಅಪ್ಲಿಕೇಶನ್ ಪ್ರೋಗ್ರಾಮ್. ನೆಕ್ಸ್ಟ್ ಬಂದ್ಬಿಟ್ಟು ಸಿಸ್ಟಮ್ ಎಕ್ಸೆಪ್ಷನ್ಸ್ ಇರುತ್ತಲ್ಲ, ಇದು ಏನಾಗುತ್ತಪ್ಪ ಅಂತ ಅಂದರೆ, ಪ್ರೀಡಿಫೈನ್ಡ್ ಸಿಸ್ಟಮ್ ರಿಲೇಟೆಡ್ ಎರರ್ಸ್ ಬಂದಾಗ ಏನು ಮಾಡುತ್ತೆ, ಅದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ. ಸಿಸ್ಟಮ್ ರಿಲೇಟೆಡ್ ಎಕ್ಸೆಪ್ಷನ್ಸ್ ಬಂದಾಗ ಅದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ವಿ ಯೂಸ್ ಟು ಗೋ ಫಾರ್ ವಾಟ್ ಸಿಸ್ಟಮ್ ಎಕ್ಸೆಪ್ಷನ್ ಕ್ಲಾಸ್. ಗಾಟ್ ಇಟ್. ಸೊ ಇದಾದ್ಮೇಲೆ ಯಾವೆಲ್ಲ ಪಾಸಿಬಲ್ ಎಕ್ಸೆಪ್ಷನ್ಸ್ ಇದೆ, ನಾವು ಯಾವೆಲ್ಲ ಎಕ್ಸೆಪ್ಷನ್ಸ್ನ ನೋಡ್ತೀವಿ. system.io.io ಎಕ್ಸೆಪ್ಷನ್ ಇದೇನು ಮಾಡುತ್ತೆ ಈ ಕ್ಲಾಸ್ ಅಂತ ಅಂದರೆ, ಇನ್ಪುಟ್ ಔಟ್ಪುಟ್ ರಿಲೇಟೆಡ್ ಎಕ್ಸೆಪ್ಷನ್ಸ್ ಏನಾದರೂ ಇದ್ದರೆ ಅದನ್ನು ಹ್ಯಾಂಡ್ಲ್ ಮಾಡುತ್ತೆ. ಅದಾದಮೇಲೆ ಇಂಡೆಕ್ಸ್ ಔಟ್ ಆಫ್ ರೇಂಜ್ ಎಕ್ಸೆಪ್ಷನ್. ಗಾಟ್ ಇಟ್. ಸೊ ಈ ಎಕ್ಸೆಪ್ಷನ್ ಏನು ಮಾಡುತ್ತೆ, ಸಪೋಸ್ ಅರೇ ಇಂಡೆಕ್ಸ್ ಏನಾದ್ರೂ ವಾಟ್ ಟ್ರಿಗರ್ ಆದರೆ ಅದನ್ನು ಹ್ಯಾಂಡ್ಲ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಾಲೋಡ್ ಬೈ ದಿಸ್ ವಾಟ್ system.array type mismatch exception. ವಾಟ್ ಆ್ಯಕ್ಚುಲಿ ಅಲ್ಲಿ ನಾವು ಎಕ್ಸೆಪ್ಷನ್ ನೋಡಿದ್ರೆ ಹೇಳ್ಬೋದು ಅರೇ ಟೈಪ್ ಅಂತ ಹೇಳ್ತಾ ಇದ್ದಾರೆ ವಿತ್ ರೆಸ್ಪೆಕ್ಟ್ ಟು ಡೇಟಾ ಟೈಪ್. ನಾನೊಂದು ಹೇಳಿರ್ತೀನಿ, ಇದು ಅರೇ ಎಲಿಮೆಂಟ್ ಅಂತ. ನಾವು ಆ ಡೇಟಾ ಟೈಪ್ ಆಗ್ತಲೇ ಬೇರೆ ಎಲಿಮೆಂಟ್ ಹಾಕಿದಾಗ ಏನಾಗುತ್ತಪ್ಪ ಅಂದರೆ, ಆ ಎಕ್ಸೆಪ್ಷನ್ಸ್ನ ವಿ ಕ್ಯಾನ್ ಏಬಲ್ ಟು ಮ್ಯಾನೇಜ್ ಥ್ರೂ ದಿಸ್ ಕ್ಲಾಸ್. ಲೇಟರ್ ಫಾಲೋಡ್ ಬೈ system.null reference exception. ಸೊ ನಾವು ಯಾವುದಾದ್ರೂ ಒಂದು ವಾಟ್ ನಲ್ಲಲ್ಲಿ ಇರೋಂಥ ಏನಾದ್ರೂ ವಾಟ್ ಇಸ್ ದಟ್ ಒಂದು ಆಬ್ಜೆಕ್ಟ್ನ ನಾವೇನಾದರೂ ಆಕ್ಸೆಸ್ ಮಾಡ್ಲಿಕ್ಕೆ ಹೋದಾಗ, ಸೊ ಅಲ್ಲಿ ಅಡ್ರೆಸ್ಸೇ ಇರೋದಿಲ್ಲ, ನಲ್ ಇರುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ, ವಿಚ್ ರಿಸಲ್ಟ್ಸ್ ಇನ್ ನಲ್ ರೆಫರೆನ್ಸ್ ಎಕ್ಸೆಪ್ಷನ್. ಸೊ ಲೇಟರ್ ಡಿವೈಡ್ ಬೈ ಝೀರೋ ಎಕ್ಸೆಪ್ಷನ್. ದಿ ನೇಮ್ ಇಟ್ ಸೆಲ್ಫ್ ವಾಟ್ ಟೆಲಿಂಗ್ ದಟ್ ಯಾವಾಗ ಒಂದು ನಂಬರ್ನ ಝೀರೋಯಿಂದ ಡಿವೈಡ್ ಮಾಡ್ತೀವಿ ಅಂಥ ಟೈಮಲ್ಲಿ ಬರೋದನ್ನು
ನಾವೇನಂತ ಹೇಳ್ತೀವಿ ಡಿವೈಡ್ 0 ಬೈ ಎಕ್ಸೆಪ್ಷನ್ ಎರರ್ ಮುಖಾಂತರ ವಿ ಕ್ಯಾನ್ ಏಬಲ್ ಟು ಹ್ಯಾಂಡಲ್. ಇನ್ವ್ಯಾಲಿಡ್ ಕ್ಯಾಸ್ಟ್ ಎಕ್ಸೆಪ್ಷನ್, ಟೈಪ್ ಕ್ಯಾಸ್ಟಿಂಗ್. ಓಕೆ, ಒನ್ ಡೇಟಾ ಟೈಪ್ನ ಮತ್ತೊಂದು ಡೇಟಾ ಟೈಪ್ಗೆ ಕನ್ವರ್ಟ್ ಮಾಡ್ತೀವಲ್ಲ, ದಟ್ ಪ್ರೋಸೆಸ್ ವಿ ಆರ್ ಗೋಯಿಂಗ್ ಟು ಟರ್ಮ್ ಇಟ್ ಆಸ್ ಟೈಪ್ ಕ್ಯಾಸ್ಟಿಂಗ್. ಅಂಥ ಟೈಮಲ್ಲಿ ಇನ್ವ್ಯಾಲಿಡ್ ಟೈಪ್ ಕ್ಯಾಸ್ಟಿಂಗ್ ಏನಾದರೂ ಆದರೆ ಅದನ್ನು ನಾವು ವಿ ಕ್ಯಾನ್ ಏಬಲ್ ಟು ಮ್ಯಾನೇಜ್ ಥ್ರೂ ದಿಸ್ ಕ್ಲಾಸ್. ಸೊ ಲೇಟರ್ ವಿ ಹ್ಯಾವ್ ವಾಟ್ ಇಸ್ ದಟ್ ಔಟ್ ಆಫ್ ಮೆಮೊರಿ ಎಕ್ಸೆಪ್ಷನ್. ಪ್ರಾಬಬಲಿ ಇದೆಲ್ಲ ವಾಟ್ ಯಾವಾಗ ಅಕ್ಕರ್ ಆಗುತ್ತಪ್ಪ ಅಂದರೆ ಒಂದಿಷ್ಟು ಮೆಮೊರಿ ಕನ್ಸ್ಟೆಂಟ್ಸ್ ಇದ್ದಾಗ ಏನಾಗುತ್ತೆ, ಅಕ್ಕರ್ ಆಗುತ್ತೆ. ಅಂಥ ಟೈಮಲ್ಲಿ ವಿ ನೀಡ್ ಟು ಗೋ ವಿತ್ ದಿಸ್. ಲೇಟರ್ ಸ್ಟ್ಯಾಕ್ ಓವರ್ಫ್ಲೋ ಎಕ್ಸೆಪ್ಷನ್. ದಿಸ್ ಈಸ್ ಆಲ್ಸೋ ಸಮ್ವಾಟ್ ರಿಲೇಟೆಡ್ ಟು ವಾಟ್ ಔಟ್ ಆಫ್ ಮೆಮೊರಿ ಎಕ್ಸೆಪ್ಷನ್. ಯಾವಾಗ ಸ್ಟ್ಯಾಕ್ ಫಿಕ್ಸ್ಡ್ ಸೈಜ್ ಇದ್ದಾಗ ಅದಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ನ ನಾವು ಅದರೊಳಗಡೆ ಪುಷ್ ಮಾಡ್ತೀವಿ, ಅಂಥ ಟೈಮಲ್ಲಿ ಏನಾಗುತ್ತೆ, ಸ್ಟ್ಯಾಕ್ ಓವರ್ಫ್ಲೋ ಎಕ್ಸೆಪ್ಷನ್. ದೀಸ್ ಆರ್ ವಾಟ್ ಡಿಫರೆಂಟ್ ಪಾಸಿಬಲ್ ಎಕ್ಸೆಪ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು VB.NET. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ಎಕ್ಸೆಪ್ಷನ್ಸ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅನ್ನೋದು ಪ್ರೋಗ್ರಾಮ್ಸ್ ನೋಡೋಣ. ಸೊ ಈ ಕ್ಲಾಸಲ್ಲಿ ಇಷ್ಟು ಡಿಸ್ಕಸ್ ಮಾಡಿದ್ದೀವಿ ವಾಟ್ ರಿಲೇಟೆಡ್ ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸೊ ಇದನ್ನು ಪ್ರಾಬಬಲಿ ವಾಟ್ ಏನೆಲ್ಲ ಕೀವರ್ಡ್ಸ್ ಇದೆ, ಸಿಂಟ್ಯಾಕ್ಸ್ ಇದೆ, ವಾಟ್ ಆರ್ ದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕ್ಸೆಪ್ಷನ್ಸ್, ವೇರ್ ಅಂಡ್ ಆಲ್ ದೇ ಆರ್ ಅವೈಲಬಲ್ ಇನ್ ವಿಚ್ ನೇಮ್ ಸ್ಪೇಸ್ ಅಂಡರ್ ವಿಚ್ ಕ್ಲಾಸ್ ಅನ್ನೋದನ್ನು ನಾವಿಲ್ಲಿ ಕಲ್ತಿದ್ದೀವಿ. ನೀವೊಂದ್ಸರಿ ಇದನ್ನು ಏನು ಮಾಡಬೇಕಪ್ಪ, ಯು ನೀಡ್ ಟು ಗೋ ವಿತ್ ದಿಸ್. ಓಕೆ, ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ, ಹ್ಯಾಪಿ ಲರ್ನಿಂಗ್.